ರಾಜ್ಯದಲ್ಲಿ ಎಂದು ಕಂಡು ಕೇಳದಂತ ಒಂದು ಘಟನೆ ಬಳ್ಳಾರಿಯಲ್ಲಿ ನಡೆದೋಗಿದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಇದ್ದಾರೆ. ಸರ್, ರೆಡ್ಡಿ ಮತ್ತೆ ರಾಮುಲು ಅವರ ಜೊತೆ ಈಗ ಬಿಜೆಪಿ ಇದೆಯಾ? ಖಂಡಿತ ಇದೆ, ಅವರ ಜೊತೆಯಲ್ಲಿದೆ. ಯಾಕಂದ್ರೆ ಅವರು ನಮ್ಮ ಲೀಡರ್ಗಳಿದ್ದಾರೆ. ಆಮೇಲೆ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧವೇ ಇಲ್ಲದ್ದು. ಯಾಕೆಂದ್ರೆ ಜನಾರ್ದನ್ ರೆಡ್ಡಿ ಅವರು ಊರಿನಲ್ಲೇ ಇಲ್ಲ, ಅವರು ಗಂಗಾವತಿಯಲ್ಲಿದ್ದಾರೆ. ಶ್ರೀರಾಮುಲು ಅವರು ಗಲಭೆಯನ್ನು ನೋಡಿ ಹೊರಗಡೆ ಬಂದು ಕೇಳಿದವರು. ಗಲಭೆ ನಡೆದಿದ್ದು ಯಾಕೆ? ಭರತ್ ರೆಡ್ಡಿ ಅವರ ಫಾಲೋವರು. ಅವರು ಹೋಗಿ ಚೇರ್ ಹಾಕ್ಕೊಂಡು ಕುತ್ಕೊಂಡು ಯಾರು ಬಿಜೆಪಿ ಅವರು ಬರ್ತಿರೋ ಬರ್ರಿ ಎಲ್ಲರನ್ನು ಮುಗಿಸ್ತೇವೆ ಅಂತೇಳಿ ಥ್ರೆಟನ್ ಮಾಡಿ ಕುಳಿತವರು. ಇದು ಬ್ಯಾನರ್ ಹಾಕಿದ ಮೇಲೆ ಅದು ಎಲ್ಲಿ ಹಾಕ್ಬೇಕು? ನೀವು ಬೀದಿಯಲ್ಲಿ ಹಾಕೊಳ್ಳಿ, ಯಾರು ಕೇಳ್ತಾರೆ? ಅವ್ರ ಮನೆ ಕಾಂಪೌಂಡ್ ಇದರಲ್ಲಿ ಹೋಗಿ ಹಾಕಿದ್ದೀರಿ ನೀವು, ಅವ್ರ ಪ್ರಾಪರ್ಟಿಯಲ್ಲಿ. ಅದಾದ್ಮೇಲೆ ಯಾರು ಕೇಳಿದ ಮೇಲೆ ಪೊಲೀಸ್ನವರು ಅದನ್ನು ರಿಮೂವ್ ಮಾಡಿದ್ದಾರೆ. ಮಾಡಿದ ಮೇಲೆ ನೀವೇನು ಮಾಡಿರೋದು? ಇಷ್ಟೆಲ್ಲ ದುಂಡಾವರ್ತಿ ಮಾಡಿರೋದು. ಅಂದಮೇಲೆ ನೀವೇ ಪೂರ್ವ ನಿಯೋಜಿತ ಇದನ್ನ ಹಾಕ್ಕೊಂಡು ಸಾವಿರಾರು ಜನನ ನೀವು ಮೊದಲೇ ರೆಡಿ ಮಾಡ್ಕೊಂಡಿದ್ದೀರಿ. ಇವತ್ತೇನೋ ಮಾಡಿ ಮುಗಿಸ್ಬೇಕು ಅವ್ರನ್ನ ಅನ್ನೋದು ನಿಮ್ಮ ತೀರ್ಮಾನ ಇತ್ತು. ಪೊಲೀಸ್ನವ್ರ ಇಂಟರ್ವೆನ್ಷನ್ನಿಂದ ಇದೆಲ್ಲ ತಪ್ಪಿದೆ. ಈಗ ಫೈರ್ ಮಾಡಿದವ್ರು ಯಾರು? ನೀವೇ. ಕಾಂಗ್ರೆಸ್ನವರೇ ಫೈರ್ ಮಾಡಿರೋದು. ಸತ್ತಿದ್ದು ಕಾಂಗ್ರೆಸ್ನವನೇ. ಅಂದರೆ ಮಿಸ್ಫೈರ್ ಆಗಿ ನೀವೇ ಸಾಯಿಸಿ ಈಗ ಯಾರು ಫೈರ್ ಮಾಡಲಿಲ್ವೋ ಅವರನ್ನು FIR ಅಲ್ಲಿ ಸೇರಿಸ್ತೀರಿ ಅಂತಂದರೆ ಸರ್ಕಾರ ಏನು ಮಾಡ್ತಾ ಇದೆ? ಇದು ಸರ್ಕಾರವೇ ಟಾರ್ಗೆಟ್ ಮಾಡ್ತಾ ಇರೋದು ಅಂತಕ್ಕಂಥದ್ದು ಇದು ಸಾಬೀತಾಗುತ್ತೆ. ಸರ್, ಈ ಹಿಂದೆ ಬಳ್ಳಾರಿಯಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಕಾಂಗ್ರೆಸ್ ಅವರು ಮಾಡಿದ್ರು. ಇವತ್ತು ಕೂಡ ಬಳ್ಳಾರಿಯಲ್ಲಿ ಆ ಸಮಸ್ಯೆ ಆಗೋದಕ್ಕೆ ರಾಮುಲು ಮತ್ತು ರೆಡ್ಡಿ ಅವರೇ ಕಾರಣ ಅನ್ನುವಂಥ ಒಂದು ಆರೋಪವನ್ನು ಅದೇ ಪುನರುಚ್ಚಾರ ಮಾಡುವಂಥ ಒಂದು ಕೆಲಸ ಮಾಡಿದ್ದಾರೆ. ಜೊತೆಗೆ ರೆಡ್ಡಿ ಮತ್ತು ರಾಮುಲು ಅವರ ವಿರುದ್ಧವೇ FIR ಆಗ್ತಾ ಇದೆ. ಸುಳ್ಳಿಗೆ ಬೆಲೆ ಇಲ್ಲ. ಕಾಂಗ್ರೆಸ್ ಎಷ್ಟೇ ಸುಳ್ಳು ಹೇಳಿದ್ರು ಅದಕ್ಕೆ ಜನ ಒಪ್ಪೋದಿಲ್ಲ. ನೀವೇನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಅವತ್ತು ಹೇಳ್ಕೊಂಡಿದ್ರಿ, ಅದು ಏನಿತ್ತೋ ಜನರಿಗೆ ಗೊತ್ತು. ಇವತ್ತಾಗಿರೋದು ಹಾಗಿದ್ರೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಬೈ ಕಾಂಗ್ರೆಸ್ ಅಂತಂದ್ರೆ ನೀವು ಒಪ್ತೀರಾ? ಇದೆಲ್ಲವೂ ಮಾತುಗಳು ಸರಿಯಾದಲ್ಲ. ಇವತ್ತು ಅವ್ರಿಗೂ ಸಂಬಂಧವೇ ಇಲ್ಲದಿದ್ದವರಿಗೆ ನೀವು ಆ ರೀತಿ ಕಟ್ಟೋದು ಸರಿಯಲ್ಲ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರ ಒಂದು ಮಾತು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.